ಕ್ಷಮಿಸಿ, ಹಳೆ ವಿಡಿಯೋದೇ ಕಂಟಿನ್ಯೂ ಆಗ್ತಾ ಇದೆ ಇದು. ಆ, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ, ಗೌಳಿಗೆ ಹಾಲು ತುಂಬ ಅವನ ಹತ್ರದಿಂದ ಕೊಟ್ಬಿಟ್ಟು ಫ್ರೆಶ್ ಆಗಿ ಕನ್ಸ್ಯೂಮರ್ಗೆ ತಲುಪಿಸೋದು. ನೆಕ್ಸ್ಟ್ ಇದನ್ನೇ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ಈ ಡೈರಿ ಇರುತ್ತಲ್ಲ, ಹಾಲಿನ ಡೈರಿ ಇರುತ್ತಲ್ಲ, ಅಲ್ಲಿ ಏನಾಗುತ್ತೆ ಅಂತಂದರೆ ಡೈಲಿ ಮಾರ್ನಿಂಗ್ ಹಾಲು ತೊಗೊಳ್ಳೋರು ಹಾಕೋರು ಬರ್ತಾರೆ. ಡೈರಿ ಕೂಡ ವಿಸಿಟ್ ಮಾಡಿ ಆ, ಅಲ್ಲಿ ಅಲ್ಲಿ ನಮ್ಮದು ಕಬ್ಬಿನ ಜ್ಯೂಸ್ ಮತ್ತು ಕಾಕ್ವಿ ಮತ್ತು ಬೆಲ್ಲನ ಅಲ್ಲೂ ಇಟ್ಟರೆ ಹಾಲು ಜೊತೆಗೆ ತುಂಬ ಜನ ತೊಗೊಂಡು ಹೋಗೋರು ಇರ್ತಾರೆ. ಫ್ರೆಶ್ ಆಗಿರುತ್ತೆ ಅಂದ್ಬಿಟ್ಟು ಇದನ್ನು ಮಾಡಬೇಕು. ಆಮೇಲೆ ಅದಕ್ಕೆ 8 ಡೇಸ್ ಅಥವಾ 10 ಡೇಸ್ ಮಾತ್ರ ಡೇಸ್ ಅದ್ರದ್ದು ಲೈಫ್ ಕೊಟ್ಬಿಟ್ಟು ಆಮೇಲೆ ವಾಪಸ್ ಹೋಗದೇ ಇರೋದನ್ನು ವಾಪಸ್ ತೊಗೊಂಬರ್ಬೇಕು. ಮತ್ತು ನಿಮಗಂತೂ ಗೊತ್ತಿದೆ, ರೀಯೂಸ್ ಆಗುತ್ತೆ ಅದು. ಆ ಥರ ಫ್ರೆಶ್ ಆಗಿ ನೀವು ಕೊಡ್ತಾ ಟ್ರಸ್ಟ್ ಏನಾದರೂ ಬಿಲ್ಡ್ ಮಾಡಿದರೆ ಅದು ಆಗುತ್ತೆ. ಬಟ್ ಇದನ್ನೆಲ್ಲರೂ ಇಂಡಿವಿಜುವಲ್ ಮಾಡೋಕ್ಕಾಗಲ್ಲಲ್ಲ. ಸೊ ಇವಾಗ ಒಂದು ಕಡೆ ಹೋಗೋದು, ನಾನು ಒಬ್ಬನೇ ಕೊಡ್ತೀನಿ ಅಂತಂದರೆ ಆಗಲ್ಲ. ಇದಕ್ಕೆ ಗ್ರೂಪಲ್ಲಿ ಒಬ್ಬರನ್ನ ಅದಕ್ಕೆ ಪರ್ಟಿಕ್ಯುಲರಾಗಿ ಅದೇ ಸ್ಟಡಿದಲ್ಲಿ ಅವ್ರನ್ನ ಇಟ್ಬಿಟ್ಟು ಅದನ್ನು ಪ್ರತಿ ಊರು, ಪ್ರತಿ ಹಳ್ಳಿ, ಪ್ರತಿ ಮನೆಗೆ ಹೋಗೋಕ್ಕೆ ಏನಾದರೂ ಒಂದು ಆರ್ಗನೈಸೇಷನ್ ಏನಾದರೂ ಸ್ಟಡಿ ಮಾಡಿ ಅದಕ್ಕೆ ನೇಮಿಸಿದರೆ ಅದು ತುಂಬ ಯೂಸ್ ಆಗುತ್ತೆ. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಇಂಥವು ತುಂಬ 1000 ಐಡಿಯಾ ಇರುತ್ತೆ ನಿಮ್ಮ ತಲೆಯಲ್ಲೆಲ್ಲ. ಸೊ ಅದನ್ನು ಎಲ್ಲರೂ ಯೂನಿಟಾಗಿ ಒಬ್ರು ಥ್ರೋ ಮಾಡ್ಸೋಕತ್ರೆ ಇದರಲ್ಲಿ ಚೆನ್ನಾಗಾಗತ್ತೆ. ಸೊ ನೆಕ್ಸ್ಟ್ ಏನಂತಂದರೆ, ಮೇಜರ್ ಪಾರ್ಟ್ ಏನಂತಂದರೆ, ಒಳ್ಳೆ ಬೆಲೆಗೆ ನಮ್ಮ ಬೆಲ್ಲನ ಮಾರಬೇಕು. ಸೊ ಈ ಗ್ರೂಪ್ದು ಉದ್ದೇಶ ಒಂದು, ಅಲ್ಲಿ ಹೆಲ್ತ್ ಕಾಯ್ಕೋಬೇಕು. ಇಡೀ ಲೇಬರ್ದಿಂದ ಫ್ಯಾಮಿಲಿ ಮತ್ತು ನಾವು ಹೆಲ್ತ್ ಕರೆಕ್ಟಾಗಿ ಪ್ರೊಟೆಕ್ಟೆಡ್ ಆಗಿರಬೇಕು. ಆಮೇಲೆ ಸೆಕೆಂಡು, ನಾವು ಮಾಡೋ ಐಟಮ್ಗೆ ಒಳ್ಳೆ ಬೆಲೆ ತರಬೇಕು. ಬೆಲೆನ ತೊಗೊಂಬರ್ಬೇಕಂತಂದರೆ ನಮ್ಮದು ಒಳ್ಳೆ ಬ್ರ್ಯಾಂಡಿಂಗ್ ಇರಬೇಕು, ಒಳ್ಳೆ ಕಸ್ಟಮರ್ ಸಿಗಬೇಕು. ಆಮೇಲೆ ನಮ್ಮದು ಕ್ವಾಲಿಟಿ, ಕ್ವಾಂಟಿಟಿ ಎಲ್ಲ ಚೆನ್ನಾಗಿರಬೇಕು. ಸೊ ಇದನ್ನೆಲ್ಲನೂ ಒಬ್ಬರೇ ನೋಡ್ತೀವಿ ಅಂತಂದರೆ, ನಾನು ಮಾಡ್ತಾ ಇರೋದೇ ನನಗೆ ಸರಿ ಅನಿಸುತ್ತೆ. ಏನಂತಂದರೆ, ನನ್ನ ಕ್ವಾಲಿಟಿ ಇವಾಗ ನಾನೇನು ಕ್ವಾಲಿಟಿ ರೆಡಿ ಮಾಡ್ತಾ ಇದ್ದೀನಲ್ಲ, ಇದು ನನಗೆ ಚೆನ್ನಾಗೇ ಅನಿಸುತ್ತೆ. ಸೊ ಇದನ್ನು ನೀವು ಬೇರೆ ಬೇರೆ ಪ್ರೊಡಕ್ಷನ್ ಹೌಸ್ದವ್ರದ್ದು ಟೇಸ್ಟ್ ಮಾಡಿ ನೋಡಿದಾಗ, ಅಥವಾ ಅವ್ರಿಗೆ ಸಿಗ್ತಾ ಇರೋ ರೇಟ್ ನೋಡಿದಾಗ, ಅಥವಾ ಅವ್ರಿಗೆ ಸಿಕ್ಕಂಥ ಕಸ್ಟಮರ್ ನೋಡಿದಾಗ, ಅಥವಾ ಹೊಸ ಹೊಸ ರಿಕ್ವೈರ್ಮೆಂಟ್ ಕೇಳಿದಾಗ, ಇಲ್ಲಿ ತುಂಬ ಸ್ಟಡಿ ಮಾಡೋದಿರುತ್ತೆ. ಅದನ್ನು ಒಬ್ಬೊಬ್ಬರೇ ಹೋಗಿ ನಾವು ಸ್ಟಡಿ ಮಾಡ್ಕೊಂಡ್ಬಿಟ್ಟು ನೋಡ್ತೀವಿ ಅಂತಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಮತ್ತು ನಮಗೆ ಮಾಡೋಕ್ಕೆ ಮೋಟಿವೇಶನ್ ಸಿಗಲ್ಲ. ಆಮೇಲೆ ಯಾಕೆ ಮಾಡಬೇಕು ಅಂತಂದ್ಬಿಟ್ಟು ಹಿಂಜರಿಯೋಕ್ಕೆ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಗ್ರೂಪಲ್ಲಿ ಮಾಡಿದಾಗ, ಗ್ರೂಪಲ್ಲಿ ಕಾಸ್ಟು ಕಡಿಮೆ ಇರುತ್ತೆ. ಮತ್ತು ಎಲ್ಲರ ಜೊತೆಗೆ ನಾವು ಇನ್ವಾಲ್ವ್ ಆದರೆ ನಾವು ಒಂದು ಹೊಸದು ಕಲಿತೀವಿ. ಮತ್ತು ಇದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಕಾಸ್ಟ್ ವೈಸ್ ನೋಡಿದ್ರೆ ತುಂಬ ಮಿನಿಮಮ್ ಕಾಸ್ಟ್ ಇರುತ್ತೆ. ಸೊ ಅದಕ್ಕೆ ಇಂಥದ್ದೆಲ್ಲ ಸ್ಟಡಿ ಮಾಡಬೇಕಂತಂದ್ರೆ ನಾನು ನಿಮಗೆ ಹೇಳ್ತೀನಿ ನೋಡಿ. ಸುಮ್ಮನೆ ಯಾವಾಗಂತಂದರೆ ಒಂದು 7-8 ಇಯರ್ಸ್ ಬ್ಯಾಕ್ ಒಬ್ಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರು ಮಂಡ್ಯದಿಂದ ಒಂದು ಬೈಕ್ ಮೇಲೆ ಬೆಲ್ಲನ ತೊಗೊಂಬಂದಿದ್ರು. ಅವ್ರು ನನಗೆ ಟೇಸ್ಟ್ ಮಾಡೋಕ್ಕಂತಲೇ ಕೊಟ್ಟಿದ್ದರು. ಅದು ಎಷ್ಟು ಸೂಪರಾಗಿತ್ತು ಅಂತಂದರೆ, ಆ ಟೇಸ್ಟ್ ಇನ್ನೂ ನಂಗೆ ಜ್ಞಾಪಕ ಇದೆ. ಒಂದು ಮೇ ಬಿ 7-8 ಇಯರ್ಸ್ ಬ್ಯಾಕ್ ನಾನು ಬೆಲ್ಲನ ಟೇಸ್ಟ್ ಮಾಡಿದೆ. ಅಷ್ಟು ಸಾಫ್ಟಾಗಿ, ಅಷ್ಟು ಟೇಸ್ಟಿಯಾಗಿತ್ತು. ಒಂದು ಪೇಡಕ್ಕಿಂತಲೂ ಚೆನ್ನಾಗಿತ್ತು ಅದು. ಅದನ್ನು ಎಲ್ಲಿ ರೆಡಿ ಮಾಡಿದ್ದಾರೆ, ಏನು ಅಂತ ಅಂದ್ಬಿಟ್ಟು ತಿಳ್ಕೊಬೇಕಂತ ನನಗೂ ಅನಿಸ್ತು. ಬಟ್ ನಾನು ಒಬ್ಬನೇ ಎಲ್ಲಿ ಅಂತ ಹೋಗಲಿ, ಇಂಡಿವಿಜುವಲ್ ಏನಂತ ಹೋರಾಟ ಮಾಡಲಿ, ಹೆಂಗಂತ ತಿಳ್ಕೊಳ್ಳಿ. ಸೊ ಅದಕ್ಕೆ ನಿಮ್ಮ ಥ್ರೂ ನಾನು ಒಬ್ಬ ಇಂಥದ್ದೆಲ್ಲ ತಿಳ್ಕೊಳ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಎಲ್ಲರೂ ಗ್ರೂಪಾಗಿ ಹೋದರೆ ಅವ್ರು ಯಾರು ರೆಡಿ ಮಾಡ್ತಾರಲ್ಲ ಅವ್ರನ್ನೇ ಕರೆಸಿಬಿಟ್ಟು ಇಲ್ಲಿ ನಾವು ರೆಡಿ ಮಾಡಿ, ಆಮೇಲೆ ನಾವು ಅದನ್ನು ಕಲಿತು ಮತ್ತೆ ಅದನ್ನು ನಾವು ಸೇಲ್ ಕೂಡ ಮಾಡ್ಬೋದು. ಸೊ ಈ ಥರ ಎಲ್ಲ ಬೆನಿಫಿಟ್ ಆಗುತ್ತೆ. ಸೊ ಅದಕ್ಕೆ ನೀವು ಇವಾಗ ಗ್ರೂಪಲ್ಲಿ ಅಟ್ಲೀಸ್ಟ್ ವೋಟ್ ಮಾಡಬೇಕು, ಮಾತಾಡಬೇಕು. ಅಥವಾ ಏನಾದರೂ ನೀನು ಹೇಳ್ತಾ ಇರೋದು ರಾಂಗ್ ಇದೆ ಅಥವಾ ಸರಿ ಇದೆ ಅಂತ ಏನಾದರೂ ಒಂದು ಮಾಡಿ. ಇದರಲ್ಲಿ ಏನಾದರೂ ಒಂದು ಮಾಡೋದ್ರಿಂದ ಕಳ್ಕೊಳ್ಳೋಕ್ಕೇನೂ ಇಲ್ಲ. ಏನು ಕಳ್ಕೊತೀವಿ? ನಾನು ಅಬ್ಬಬ್ಬಾ ಅಂತಂದರೆ ಯಾವಾಗೋ ಟೈಮ್ ಇದ್ದಾಗ ನೀವು ನಾ ಮಾಡಿರೋ ವೀಡಿಯೋನ ನೋಡ್ತೀರಾ, ಒಂದು ಟೈಮ್ ವೇಸ್ಟ್ ಆಗುತ್ತೆ. ಅದನ್ನು ಬಿಟ್ಟರೆ ಇನ್ನೇನಾಗುತ್ತೆ? ಏನೂ ಆಗಲ್ಲ. ಸೊ ಅದಕ್ಕೆ ಏನಾದರೂ ಒಂದು ಮಾಡ್ತಾ ಹೋಗಿ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮಗೆ. ಡೋಂಟ್ ಇದನ್ನು ಪರ್ಸ್ನಲ್ಲು ಅಥವಾ ಬೇರೆ ಏನೋ ಥರ ತಿಳ್ಕೊಬೇಡಿ. ನಾನು ಕಾಲೇಜಲ್ಲಿದ್ದಾಗ
ನಂದು ಕಾಲೇಜ್ ಬಾಗಲಕೋಟದಲ್ಲಿ ಕಾಲೇಜ್ ಮುಗಿಸಿದೆ. ಅಲ್ಲಿದ್ದಾಗ ಸ್ಟಾರ್ಟಿಂಗ್ ಕಾಲೇಜ್ ಜಾಯ್ನ್ ಆಗಿ ಒಂದೇ ವೀಕಲ್ಲಿ GS ಅಂದರೆ ಕ್ಲಾಸ್ ಲೀಡ್ರನ್ನ ಮಾಡಬೇಕಾಗಿತ್ತು. ಲೀಡ್ರನ್ನ ಮಾಡಬೇಕಾದಾಗ ವೋಟಿಂಗ್ ತ್ರೂ ಲೀಡ್ರನ್ನ ಮಾಡೋಣ ಅಂತ ಡಿಸೈಡ್ ಮಾಡಿತ್ತು. ಲೆಕ್ಚರರ್ ಎಲ್ಲರೂ ಸೇರಿಬಿಟ್ಟು ಆ ಥರ ಇದನ್ನು ಮಾಡಿದರು. ಆಮೇಲೆ ಲೆಕ್ಚರ್ ಬಂದುಬಿಟ್ಟು ಯಾರು ಇದಕ್ಕೆ ವೋಟಿಂಗ್ ಕನ್ಸೆಂಟ್ ಮಾಡ್ತೀರಲ್ಲ ಅವ್ರು ಎದ್ದು ನಿಂತ್ಕೊಳ್ಳಿ, ಮತ್ತು ವೋಟಿಂಗ್ ಸಿಸ್ಟಮ್ ತ್ರೂ ಅವ್ರನ್ನ ಲೀಡ್ರ್ ಮಾಡ್ತೀವಿ ಅಂತಂದರು. ಆಮೇಲೆ ಎಲ್ಲರೂ ಸ್ಟೂಡೆಂಟ್ ಎಲ್ಲ ಸೈಲೆಂಟಾಗಿ ಕೂತ್ಬಿಟ್ರು. ಆಮೇಲೆ ತುಂಬ ಫೋರ್ಸ್ ಮಾಡ್ತಾಯಿದ್ರು ಲೆಕ್ಚರ್, ಯಾರಾದರೂ ಒಬ್ಬರಾದ್ರೂ ಎದ್ದು ನಿಂತ್ಕೊಳ್ಳಿ, ಯಾಕೆ ಇಷ್ಟೊಂದು ಹಿಂಜರಿತಾ ಇದ್ದೀರಾ, ಒಬ್ಬರಾದ್ರೂ ಎದ್ದು ನಿಂತ್ಕೊಳ್ಳಿ ಅಂತ ಕೇಳ್ತಾಯಿದ್ರು. ಆಮೇಲೆ ಯಾರೂ ಎದ್ದು ನಿಂತ್ಕೊಳ್ತಾ ಇಲ್ಲೋದು ಮತ್ತು ಲೆಕ್ಚರ್ ಅಷ್ಟೊಂದು ಹೇಳ್ಕೊಳ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಏನೋ ನನಗೆ ಫೀಲ್ ಆಗಿ ನಾನೇನು ಮಾಡಿಬಿಟ್ಟೆ, ಎದ್ದು ನಿಂತ್ಬಿಟ್ಟೆ. ನಾನು ಎದ್ದು ನಿಂತ್ಬಿಟ್ಟಿರೋದು ನೋಡಿಬಿಟ್ಟು ಆಮೇಲೆ ಸರಿ, ಒಬ್ಬರಾದ್ರೂ ಎದ್ದು ನಿಂತಿದ್ದಾರಲ್ಲ ಅವ್ರಿಗೆ ಕ್ಲಾಪ್ಸ್ ಹಾಕಿ ಅಂತಂದ್ಬಿಟ್ಟು ಲೆಕ್ಚರ್ ಹೇಳಿದರು. ಉಳಿದವರೆಲ್ಲ ಕ್ಲಾಪ್ಸ್ ಹಾಕಿದ್ರು. ಆಮೇಲೆ ನಾನು ನೋಡಿಬಿಟ್ಟು ಇವನೇ ಎದ್ದು ನಿಂತ್ಕೊಂಡಿದ್ದಾನಂತಂದರೆ ನಾನು ಯಾಕೆ ಎದ್ದು ನಿಂತ್ಕೋಬಾರ್ದು ಅಂತಂದ್ಬಿಟ್ಟು ಅಲ್ಲಿರೋ MLA ರಿಲೇಟಿವ್ ಮತ್ತು PSI ಮಗ ಮತ್ತು ಇನ್ನೂ ಏನೇನು ಪಂಚಾಯತಿ ಮೆಂಬರ್ ಮಗ, ಇವನು ಯಾರ್ಯಾರು ತುಂಬ ತುಂಬ ದೊಡ್ಡ ದೊಡ್ಡ ಎಲ್ಲ ಇದ್ದರು ನನ್ನ ಫ್ರೆಂಡ್ಸಲ್ಲಿ. ಅವರೆಲ್ಲ ಹಿಂಗದಾರಂತೂ ನನಗೆ ಗೊತ್ತಿರಲಿಲ್ಲ. ಸುಮ್ಮನೆ ನಾನು ಎದ್ದು ನಿಂತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅವರೆಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಆಮೇಲೆ ಅವ್ರು ನೋಡೋಕ್ಕೆ ಮತ್ತು ಅವ್ರ ಅಟಿಟ್ಯೂಡೆಲ್ಲ ನೋಡ್ತಾ ಇದ್ದರೆ ಅವರೆಲ್ಲ ಅನಿಸ್ತಾ ಇತ್ತು ನನಗೆ, ಇವರೇನೋ ಸಮಥಿಂಗ್ ಈಸ್ ಡಿಫ್ರೆಂಟ್ ಅಂತ ಅನಿಸ್ತಾ ಇತ್ತು. ಆಮೇಲೆ ನಾನೇನು ಮಾಡಿದೆ ಅಂತಂದರೆ, ಇಷ್ಟು ಜನ 4-5 ಜನ ಎದ್ದು ನಿಂತ್ಕೊಂಡ್ಬಿಟ್ರು. ಆಮೇಲೆ 4-5 ಜನ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ನನಗೆ ವೋಟ್ ಮಾಡೋಲ್ಲ ಯಾರು ಅಂತ ನಂಗೆ ಗೊತ್ತಿತ್ತು. ಯಾಕಂದರೆ ನಾನು ಒಬ್ಬನೇ, ಈ ಕಡೆಯಿಂದ ಹೋದವನು ನಾನು ಒಬ್ಬನೇ, ಮತ್ತು ನನ್ನ ಫ್ರೆಂಡ್ಸು ಯಾರಿಲ್ಲ ಅಲ್ಲಿ. ಸುಮ್ಮನೆ ಎದ್ದು ನಿಂತ್ಕೊಂಡಿದ್ದು, ನನಗೆ ಯಾರು ವೋಟ್ ಹಾಕ್ತಾರೆ. ಆಮೇಲೆ ನಾನು ಕೂತ್ಕೊಂಡೆ. ಲೆಕ್ಚರ್ ನೋಡಿಬಿಟ್ಟು ನೀನು ಯಾಕೆ ಕೂತ್ಕೊಂಡಿದ್ಯಾ ಅಂತ ಕೇಳ್ತಾಯಿದ್ರು. ಸರ್, ಇಷ್ಟೊಂದು ಜನ ಇದನ್ನು ಮಾಡ್ತಾಯಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ, ಸೊ ನಾನು ಕೂತ್ಕೊಳ್ತೀನಿ, ನನಗೆ ಬೇಡ ಅಂತಂದೆ. ನೀನು ಫಸ್ಟ್ ಎದ್ದು ನಿಂತ್ಕೊಂಡಿದೆಯಲ್ಲ, ನೀನು ನಿಂತ್ಕೋ, ಆಮೇಲೆ ಮುಂದೆ ಏನು ಬರುತ್ತೆ ನಾನಿದ್ದೀನಿ, ನಾನು ನಿನ್ನ ಸಪೋರ್ಟಿಗಿದ್ದೀನಿ, ನೀನು ಎದ್ದು ನಿಂತ್ಕೊ ಅಂತ ಮತ್ತೆ ಫೋರ್ಸ್ ಮಾಡಿದರು. ಆಮೇಲೆ ನಾನು ಎದ್ದು ನಿಂತ್ಕೊಂಡೆ. ಆಮೇಲೆ ವೋಟಿಂಗ್ ಸ್ಟಾರ್ಟ್ ಆಯಿತು. ವೋಟಿಂಗ್ ನನ್ನ ಹೆಸರು ಇದನ್ನು ಮಾಡಿದರು. ವೋಟ್ ಎಲ್ಲ, ಯಾಕಂತಂದರೆ ನನಗೊಂದು ವೋಟ್ ಬೀಳಲ್ಲ ಅಂತ ಗೊತ್ತಿತ್ತು. ಆಮೇಲೆ ಅದು ಅಂದ್ಕೊಂಡಂಗೆ ಆಯಿತು, ವೋಟು ಬೀಳಲಿಲ್ಲ. ಆಮೇಲೆ ಅವ್ರು ಯಾರ್ಯಾರಿಗೂ ಜಾಸ್ತಿ ವೋಟ್ ಬಿದ್ದವ್ರನ್ನ GS ಮಾಡಿದರು. ಆಮೇಲೆ ನೆಕ್ಸ್ಟ್ ಲೀಡ್ರು, ಆಮೇಲೆ ಥರ್ಡ್ ಲೀಡ್ರು, ಆಮೇಲೆ ಈ ಥರ ಮಾಡ್ಕೊಂಬಂದರು. ಆಮೇಲೆ ನಾನೇ ಲಾಸ್ಟಲ್ಲಿದ್ದೆ. ಆದರೂ ಆ ಲೆಕ್ಚರ್ ಯಾವ ಥರ ನಂಗೆ ಸಪೋರ್ಟ್ ಕೊಟ್ಟರು ಅಂತಂದರೆ, ನೀನು ಈ ಬೋರ್ಡ್ ಆಫ್ ಏನು ಇದನ್ನಿದೆಯಲ್ಲ, ಮೆಂಬರ್ ಇದೆಯಲ್ಲ, ಇದ್ರದ್ದು ನೀನು ಒಬ್ಬ ಸದಸ್ಯ, ನೀನು ಕನ್ಸೆಂಟ್ ಮಾಡಿದೀಯ. ಸೊ ಈಗ ನೀನು ಅಪೋಸಿಟ್ ಪಕ್ಷದಲ್ಲಿ ಇರೋನು. ಆಮೇಲೆ ನಿನಗೆ ಎಲ್ಲ ರೈಟ್ಸ್ ಇದೆ. ನೀನೂ ಡಿಸಿಷನ್ ತೊಗೋಬೋದು, ಅಥವಾ ಇವ್ರು ಏನಾದರೂ ಡಿಸಿಷನ್ ತೊಗೊಂಡ್ರೆ ನೀನು ಅಗೇನೆಸ್ಟ್ ಮಾಡೋ ರೈಟ್ಸ್ ಇದೆ ನಿನಗೆ. ಸೊ ಇಲ್ಲಿರೋ GSಗಿಂತನೂ ನಿನಗೆ ಜಾಸ್ತಿ ರೈಟ್ಸ್ ಇದೆ ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಅವರು ನನಗೆ. ನನಗೇನು ಅಷ್ಟೊಂದು ಅರ್ಥ ಆಗಲಿಲ್ಲ. ಬಟ್ ಆಮೇಲೆ ಹೋಗ್ತಾ ಅರ್ಥ ಆಯಿತು. ಅವ್ರು ಯಾವುದೇ ಡಿಸಿಷನ್ ತೊಗೋಬೇಕಾದ್ರೂ ನಾನು ಬರಬೇಕಾಯ್ತಲ್ಲಿ. ಆಮೇಲೆ ಅವರು ನನ್ನ ಕೇಳಿಬಿಟ್ಟು ಆಮೇಲೆ ಏನಾದರೂ ಅನೌನ್ಸ್ ಮಾಡೋದಿದ್ದರೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವತ್ತು ಇಲ್ಲಿ ಕಳ್ಕೊಳ್ಳೋಕ್ಕೇನೂ ಇರಲಿಲ್ಲ, ಪಡ್ಕೊಳ್ಳೋದೇ ಇತ್ತು. ಅಲ್ಲಿ ನಾನು ಒಬ್ಬ ಚೇಂಬರ್ ಆಗಿ ನಾನು ಫಸ್ಟ್ ಡಿಸ್ಕಷನ್ ಏನು ಬಂದ್ರೂ ಲೆಕ್ಚರ್ ಜೊತೆಗೆ ಫಸ್ಟ್ ಡಿಸ್ಕಷನ್ ನಾನು ಮಾಡ್ತಾಯಿದ್ದೆ. ಆಮೇಲೆ ಒಂಥರ ಡಿಫ್ರೆಂಟ್ ಫೀಲ್ ಇತ್ತದು. ಅದನ್ನು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ, ಅದೊಂಥರ ಡಿಫ್ರೆಂಟ್ ಫೀಲ್ ಆಗಿತ್ತು. ಸೊ ಇವಾಗ ನೀವು ಮಾಡಬೇಕಾಗಿರೋದು ಅಷ್ಟೇ. ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಮುಂದೆ ಬನ್ನಿ ಮಾಡೋಣ ಅಂತ ಯಾರಾದರೂ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ನೀವೇನು ಮಾಡೋಣ ಅಂತ ಅನ್ನೋದೊಂದು ವರ್ಡ್ ಅಷ್ಟೇ. ಆಮೇಲೆ ಇದರಲ್ಲಿ ಯಾರು ಕನ್ಸಲ್ಟ್ ಮಾಡ್ತೀರಾ, ಮತ್ತು ಇದರಲ್ಲಿ ಯಾರು ಮೇನ್ ಪರ್ಸನ್ ಆಗ್ತೀರಾ, ಯಾರು ಈ ಗ್ರೂಪನ್ನು ಲೀಡ್ ಮಾಡ್ತೀರಾ ಅಂತ ಕೇಳ್ತೀನಿ. ಅದ್ರಾಗೆ ನೀವು ಯಾರು ಇಷ್ಟ ಇದೆಯಲ್ಲ ಅವರು ಎದ್ದು ನಿಂತ್ಕೊಳ್ಳಿ. ಆಮೇಲೆ ಮುಂದೆ ನಾವು ಅನ್ಕೊಂಡಂಗೂ ಆಗಲ್ಲ, ನೀವು ಅನ್ಕೊಂಡಂಗೂ ಆಗಲ್ಲ. ಈ ಗ್ರೂಪು ಮತ್ತು ಇದು ಮುಂದೆ ಹೋಗ್ತಾ ಇರೋ ನಾಲೆಜ್, ಮತ್ತು ಮುಂದೆ ಏನು ಅಪ್ಡೇಟೆಡ್ ಬರುತ್ತಲ್ಲ ಆ ಬೇಸ್ ಮೇಲೆ ಮುಂದೆ ಚೇಂಜಸ್ ಆಗುತ್ತೆ. ಬಟ್ ಇವಾಗ ಇನಿಷಿಯಲಿ ನಾವು ಮುಂದೆ ಅದೇನಾಗುತ್ತೆ, ನಾವು ಗ್ರೂಪಲ್ಲಿ ಸುಮ್ಮನೆ ನೋಡ್ಕೊಂಡು ಕೂತ್ಕೋಬೇಕಂತಂದರೆ ಅದೇನಾಗುತ್ತೆ, ಇನ್ನೇನು ಆಗಲ್ಲ. ಮತ್ತು ಇಲ್ಲಿ ನಾವು
ಸುಮ್ಮನೆ ನೋಡ್ಕೊಂಡಿದ್ರೆ ಕಳ್ಕೊಳ್ಳೋದೇ ಜಾಸ್ತಿ ಹೊರತು ಪಡ್ಕೊಳ್ಳೋದೇನೂ ಆಗಲ್ಲ. ಸೊ ಎಲ್ಲರೂ ಮೇಲೆ ವೋಟಿಂಗ್ ಸಿಸ್ಟಮ್ ಅದು ಕಳಿಸಿದ್ದೀನಲ್ಲ ಅದಕ್ಕೂ ಕೂಡ ವೋಟ್ ಮಾಡಿ, ಏನಾಗಲ್ಲ. ಮತ್ತು ಇವಾಗ ನೆಕ್ಸ್ಟ್ ಗೋಯಿಂಗ್ ಫಾರ್ವರ್ಡೂ ಸ್ವಲ್ಪ ವೋಟಿಂಗ್ ಅದು ಕಳಿಸ್ತಾ ಹೋಗ್ತೀನಿ. ಅದಕ್ಕೆ ವೋಟ್ ಜಸ್ಟ್ ಮಾಡ್ತಾ ಹೋಗಿ. ಯಾರು ಅವ್ರು ಏನು ಅನ್ಕೋತಾರೆ, ಇವ್ರು ಏನು ಅನ್ಕೋತಾರೆ ಅಂತ ಅಂದ್ಕೊಂಡ್ಬಿಟ್ಟು ನೀವು ಏನಾದರೂ ಮಾತಾಡದೆ ಹೋದರೆ ಇಲ್ಲಿ ನನಗೂ ಏನು ಅರ್ಥ ಆಗಲ್ಲ ಮತ್ತು ನಿಮಗೂ ಏನು ಇದರಿಂದ ಲಾಭ ಸಿಗಲ್ಲ. ನಿಮಗೆ 100% ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟು 1% ಲಾಭ ಸಿಕ್ಕರೂ ಲಾಭನೇ ಹೊರತು ಲಾಸ್ ಅಂತ ಏನೂ ಇಲ್ಲ. ಸೊ ಅದಕ್ಕೆ ಪ್ಲೀಸ್ ವೋಟ್ ಮಾಡಿ, ಮಾತಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಏನಾದರೂ ಒಂದು ಮಾಡಿ, ಒಟ್ಟಿನಲ್ಲಿ ಮಾಡಿ. ಇವಾಗ ಅಟ್ಲೀಸ್ಟ್ ಬೇಡ ಅಂತಂದರೂ ಹೇಳಿ, ಬೇಡ ಬಿಡು ಅಂತ ಅಂದ್ಬಿಟ್ಟು ಆದರೂ ಹೇಳಿ, ಇದನ್ನೆಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ, ಇದನ್ನು ಸುಮ್ಮನೆ ಯಾಕೆ ನೀನು ತಲೆ ಕೆಡಿಸ್ಕೊಳ್ತಾ ಇದೀಯ ಅಂತಾದ್ರೂ ಹೇಳಿ. ಆವಾಗ ನೋಡೋಣ. ಮತ್ತು ನಾನು ನೆಕ್ಸ್ಟ್ ಇಲ್ಲಿಗೆ ಬಿಡಲ್ಲ ನಾನು. ಯಾಕಂತಂದರೆ ನೀವು ಒಂದು 10 ಕಸ್ಟಮರ್ನ ವಿಸಿಟ್ ಮಾಡಿದಾಗ ನಿಮಗೆ ಒಬ್ಬರು ಕಸ್ಟಮರ್ ಯಾರಾದರೂ ನಿಮ್ಮ ಹತ್ರ ಬೆಲ್ಲ ತೊಗೊಳಕ್ಕೆ ಬರ್ತಾರಲ್ಲ, ಹಾಗೆ ನಿಮ್ಮ 100 ಜನಕ್ಕೆ ಹೇಳಿದಾಗ ಒಬ್ರು ಇಬ್ಬರಿಗಾದರೂ ನಾನು ಹೇಳೋದೇನಾದರೂ ಲೈಕ್ ಆಗೇ ಆಗುತ್ತೆ. ಒಬ್ರು ಇಬ್ಬರದಿಂದ ಆದರೂ ನಾನು ಏನಾದರೂ ನಾನು ಸುಧಾರಿಸ್ಕೊತೀನಿ. ಯಾಕಂತಂದರೆ ಸುಧಾರಿಸ್ಕೋದಂತಂದ್ರೆ ಏನಂತಂದರೆ, ನಾನು ಇನಿಷಿಯಲಿ ಫಸ್ಟ್ ನಿಮ್ಮ ಜೊತೆ ಮಾತಾಡೋಕ್ಕೆ ಇದೇ ಇಲ್ಲ ವಿಡಿಯೋದಲ್ಲಿ ಮಾತಾಡೋಕ್ಕೆ ಬಂದಿಲ್ಲ. ಆವಾಗ ನಾನು ಮಾತಾಡೋ ಸ್ಟೈಲ್ ನೋಡಿ, ಇವಾಗ ನಾನು ಮಾತಾಡೋ ಸ್ಟೈಲ್ ನೋಡಿ, ಆವಾಗ ಎಷ್ಟು ಸ್ಲೋ ಮತ್ತು ನಾನು ಎಷ್ಟು ಹೆದರ್ತಿದ್ದೆ ಅಂತ ನೋಡಿ ಇವಾಗ ನಾನು ಅದೇ ಇವಾಗ ಧೈರ್ಯದಿಂದ ನಾನು ನಿಮ್ಮ ಜೊತೆಗೆ ಈ ಥರ ಮಾತಾಡ್ತಾ ಇದ್ದೀನಿ ಅಂತಂದರೆ ಇದು ನನಗೆ ಬೆನಿಫಿಟೇ. ಇಂಥ ಬೆನಿಫಿಟೇ, ಸಣ್ಣ ಬೆನಿಫಿಟನ್ನು ಇಲ್ಲಿ ನಾನು ಬ್ಯಾಕ್ ನೋಡಿದಾಗ ನನಗೆ ತುಂಬ ಬೆನಿಫಿಟ್ ಆಗ್ತಾಯಿದೆ. ಸೊ ಇದೇ ಥರ ನಿಮಗೂ ಕೂಡ ನೀವು ಏನಾದರೂ ಒಂದು ಮಾಡೋದ್ರಿಂದ ಯಾವುದಾದ್ರೂ ಒಂದು ಮಾರ್ಗದಲ್ಲಿ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ಮಾತಾಡಿ, ಏನಾದರೂ ಮಾಡಿ. ಆಮೇಲೆ ಇನ್ನೊಂದು 15 ಡೇಸಲ್ಲಿ ಪ್ರೊಸೆಸ್ಸು ಸ್ವಲ್ಪ ಜಾಸ್ತಿ ಪ್ರೋಗ್ರೆಸಿವ್ ಆಗಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಇದ್ರ ಬಗ್ಗೆ, ಏನು ಮಾಡಬೇಕಂತ ಇದ್ರ ಬಗ್ಗೆ. ಬಟ್ ಅದಕ್ಕಿಂತ ಮುಂಚೆ ನಾನು ಇದುವರೆಗೆ ಯಾರಿಗೂ ಪರ್ಸ್ನಲಾಗಿ ಕಾಲ್ ಮಾಡೋದು, ಮಾತಾಡೋದು ಯಾರ ಜೊತೆ ಜಾಸ್ತಿ ಮಾತಾಡಿಲ್ಲ. ಒಂದು 2-3 ಜನಕ್ಕೆ ಜಾಸ್ತಿ ನಾನೇ ಅಂತಂದರೆ ಅಬ್ಬಬ್ಬ ಅಂತಂದರೆ ಕಾಲ್ ಮಾಡಿರ್ಬೋದು. ಇದನ್ನು ನಾನು ತುಂಬ ಇನ್ನೂ ಎಲ್ಲರಿಗೂ ನನ್ನ ಅನಿಸಿಕೆನ ಅಥವಾ ಅವ್ರ ಜೊತೆ ಪರ್ಸ್ನಲಾಗಿ ಮಾತಾಡಿ ಅವ್ರ ಜೊತೆ ಅವ್ರ ಅನಿಸಿಕೆ ಏನಂತಂದು ತಿಳ್ಕೊಬೋದು. ಬಟ್ ನನಗೂ ನಾನು ಒಂದು ಕಂಪ್ನಿದಲ್ಲಿ ಕೆಲಸ ಮಾಡೋದ್ರಿಂದ ನಾನು ಬ್ಯುಸಿಯಾಗಿರ್ತೀನಿ. ಸೊ ಅಲ್ಲಿ ಎಲ್ಲರಿಗೂ ಪರ್ಸ್ನಲಾಗಿ ಒಬ್ಬೊಬ್ಬರಿಗೆ ಒಂದೊಂದು ಟೈಮ್ ಕೊಟ್ಟು ಮಾತಾಡೋಕ್ಕೆ ನನಗೂ ಆಗ್ತಾಯಿಲ್ಲ. ಆಮೇಲೆ ಇವಾಗ ನೋಡಿ, ನನ್ನ ಮೇಲಂತೂ ನಿಮಗೆ ಟ್ರಸ್ಟ್ ಇಲ್ಲ, ಯಾರೋ ಒಬ್ಬ ಏನೋ ಒಂದು ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು ನೀವು ಯಾಕೆ ತಲೆ ಕೆಡಿಸ್ಕೋಬೇಕು. ದ್ಯಾಟ್ ಇಸ್ ರೈಟ್. ನಿಮ್ಮದು ಇದನ್ನಿದೆ, ಏನಂದ್ರೆ ಸ್ಟಿಕ್ ಆಗಿದ್ದೀರಾ ನೀವು, ದಟ್ ಈಸ್ ಗುಡ್. ಆಮೇಲೆ ನಾನು ನಿಮಗೆ ಜಾಸ್ತಿ ಟ್ರಸ್ಟ್ ವರ್ತಿ ಪರ್ಸನ್ ಅಲ್ಲ ಅನ್ನೋದು ನನಗೂ ಗೊತ್ತು, ನಿಮಗೂ ಗೊತ್ತು. ಸೊ ನಿಮಗೆ ಗೊತ್ತಿದ್ದವ್ರು ಇದ್ದಾರಲ್ಲ, ಇವಾಗ ಸಚಿನ್ ಹೊಸ್ಮನಿ ಸಾವ್ಕಾರ್ ಮತ್ತು ಬಾಬು ಕಾಳನ್ನವ್ರ ಸಾವ್ಕಾರ್, ಆಮೇಲೆ ಸಚಿನ್ ಇವರು ಆನಂದ್ ಹೊಸ್ಮನಿ ಸಾವ್ಕಾರ್, ಆಮೇಲೆ ಹಾಲಪ್ಪ ಹುಕ್ಕೇರಿ ಸಾವ್ಕಾರ್, ಸುಳಣ್ಣವ್ರು, ಹೊಸೂರು, ಆಮೇಲೆ ಈ ಕಡೆ ನಿಡಗುಂದಿದಲ್ಲಿ ಕೆಮ್ಲಾಪುರ, ಅವರು ಇವರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದಾರಲ್ಲ, ಅದರಿಂದ ಊರಿಂದ ಒಬ್ಬೊಬ್ಬರನ್ನ ಲೀಡ್ರ್ ಮಾಡಿಬಿಡಿ. ಆವಾಗ ನಿಮಗೂ ನಿಮ್ಮ ಊರವರು ಅಂತ ಅಂದ್ಬಿಟ್ಟು ಒಂದು ಟ್ರಸ್ಟ್ ಇರುತ್ತೆ. ಸೊ ಇವ್ರ ಜೊತೆ ಎಲ್ಲ ನಾನು ಮಾತಾಡ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಒಂದು 4-5 ಜನ ಜೊತೆ ಮಾತಾಡ್ಬೇಕು ಅನ್ಕೋತಾ ಇದ್ದೀನಿ. ರೀಸೆಂಟ್ಲಿ ಮಾತಾಡ್ತೀನಿ, ಅವ್ರ ಅನಿಸಿಕೆನೂ ತಿಳ್ಕೊತೀನಿ. ಆಮೇಲೆ ನೀವು ಮಾತಾಡೋಕ್ಕೆ ಟ್ರೈ ಮಾಡಿ. ನೀವು ಡೈಲಿ ಟಚಲ್ಲಿ ಇರ್ತೀರ. ನಿಮಗೆ ಯಾರನ್ನ ಲೀಡ್ರ್ ಮಾಡಬೇಕಂತ ನಾನು ಇವನ್ ಲೀಡ್ರು ಆಗ್ತಾಯಿಲ್ಲ ಈ ಗ್ರೂಪಲ್ಲಿ. ನಾನು ಸುಮ್ಮನೆ ಜಸ್ಟ್ ಮಾತಾಡ್ತಾ ಇದ್ದೀನಿ ಅಷ್ಟೇ. ನನಗೂ ಈ ಗ್ರೂಪಲ್ಲಿ ನಾನು ಲೀಡ್ರು ಆಗಲ್ಲ ಮತ್ತು ನನಗೆ ಯಾವ ಬೆನಿಫಿಟು ಇರೋಲ್ಲ. ಸಪೋಸ್ ನೀವು ಅಂತಂದರೆ ನಾನು ಒಂದು ₹10,000 ಇನ್ವೆಸ್ಟ್ಮೆಂಟ್ ಮಾಡಿ ಇದರಲ್ಲಿ ನಾನು ಒಂದು ಮೆಂಬರ್ ಆಗ್ತೀನಿ. ಬಟ್ ಅದು ನಿಮ್ಮ ಇಷ್ಟ. ಬಟ್ ಸದ್ಯಕ್ಕೆ ನೀವು ಯಾರ ಹತ್ರನಾದ್ರೂ ಮಾತಾಡ್ಬೋದಲ್ಲ, ಈ ಥರ ಇವನು ಹೇಳ್ತಾ ಇದ್ದಾನೆ ಅಂತಂದ್ಬಿಟ್ಟು. ಬಹುಶಃ ಗ್ರೂಪಲ್ಲಿ ಸಚಿನ್ ಸಾವ್ಕಾರ್ ಅದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವ್ರನ್ನೂ ಇದರಲ್ಲಿ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ಮತ್ತು ನಿಮಗೆ ಯಾರನ್ನ ಇನ್ನೂ ಆ್ಯಡ್ ಮಾಡ್ಬೇಕು ಅನ್ಸುತ್ತೋ ಅವ್ರನ್ನೂ ಆ್ಯಡ್ ಮಾಡಿ. ಮತ್ತು ಇದರಲ್ಲಿ ಕಳ್ಕೊಳ್ಳೋದಂಥದ್ದು ಏನಿಲ್ಲ. ಎಲ್ಲ ಏನಾದರೂ 1% ಪಡ್ಕೊಂಡ್ರೂ ಪಡ್ಕೊಳ್ಳೋದೇ ಇದೆ. ಸೊ ನೀವು ಸ್ವಲ್ಪ ಐಡಿಯಾನ ಜನ್ರೇಟ್ ಮಾಡಿ ಹೇಳಿ ನೋಡೋಣ. ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಕೂಡ ಒಂದೇನಾದರೂ ಒಂದು ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ನೋಡೋಣ. ಒಂದು ಇದು ಪ್ರೊಡ್ಯೂಸರ್ ಕಂಪ್ನಿ ಅಂತ ಆದರೆ ಎಷ್ಟು ಬೆನಿಫಿಟ್ ಇದೆ ಅಂತಲೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಮತ್ತೆ ಕನ್ಕ್ಲೂಷನಲ್ಲಿ ಒಂದು ಸಾರಿ ಶಾರ್ಟಾಗಿ ಹೇಳ್ತೀನಿ ನೋಡಿ. ಒಂದು ಯೂನಿಟ್ ಆಗುತ್ತೆ. ಯೂನಿಟ್ ಆಗಿ ನಿಮಗೆ ಲೋನು ಮತ್ತು ನಿಮ್ಮದು ಸೇಲ್ಸ್ ಮಾಡೋಕ್ಕೆ ಒಂದು ಬ್ರ್ಯಾಂಡಿಂಗು ಮತ್ತು ನಿಮ್ಗೆ ಫೈನಾನ್ಸಿಯಲ್ ಸಪೋರ್ಟ್, ಕಸ್ಟಮರ್ ಸಪೋರ್ಟ್, ಇದೆಲ್ಲವೂ ಇದರಿಂದ ಸಿಗುತ್ತೆ. ಸೊ ಅದಕ್ಕೆ ಗ್ರೂಪ್ ಮಾಡೋಣ, ಒಂದು ಗ್ರೂಪ್ ರಿಜಿಸ್ಟ್ರೇಷನ್ ಮಾಡೋಣ ಮತ್ತು ಒಂದು ಯೂನಿಟ್ ಆಗಿ ಸೇಲ್ಸು ಮತ್ತು ನಮ್ಮ ಲಾಭನ ನಾವು ಪಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೈ ಜೋಡಿಸಿ. ಆಮೇಲೆ ನಾನು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ವೋಟಿಂಗ್ ಸಿಸ್ಟಮ್ ಕಳಿಸ್ಕೊಡ್ತೀನಿ. ವಿಡಿಯೋ ಲೈಕ್ ಆದರೆ ಲೈಕ್ ಆಗಿದೆ ಅಂತ ಹೇಳಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ. ಗುಡ್ ನೈಟ್.